ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ ಪ್ರಸಿದ್ಧ ರಾಜಕಾರಣಿ. ಇಂಥ ವಿನಯ್ ಕುಲಕರ್ಣಿ ಜೀವನದ ಹಾದಿ ಹೇಗಿದೆ? ರಾಜಕಾರಣಕ್ಕೆ ಬಂದಿದ್ದು ಹೇಗೆ? ಯೋಗೇಶ್ ಗೌಡ ಬಗ್ಗೆ ಹೇಳೋದೇನು? ಪತ್ನಿ ಮಕ್ಕಳು ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1968ರ ನವೆಂಬರ್ 7ರಂದು ಜನನ. ವಿನಯ್ ಕುಲಕರ್ಣಿ ಹುಟ್ಟಿದ್ದು 1968ರ ನವೆಂಬರ್ 7ನೇ ತಾರೀಕು. ಅಂದಿನ ಅವಿಭಜಿತ ಧಾರವಾಡ ಜಿಲ್ಲೆಯ ನವಲಗುಂದ ಸಮೀಪದ ಗುಮ್ಮಗೋಳ ಎಂಬಲ್ಲಿ. ತಂದೆ ರಾಜಶೇಖರಪ್ಪ ಕುಲಕರ್ಣಿ ಜಮೀನ್ದಾರರಾಗಿದ್ರು. 100 ಎಕರೆ ಜಮೀನು ಹೊಂದಿದ್ರು. ಇಂಥ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ವಿನಯ್ ಕುಲಕರ್ಣಿ. ಇವರಿಗೆ ವಿಜಯ್ ಕುಲಕರ್ಣಿ ಎಂಬ ಸಹೋದರ, ವಿಜಯಲಕ್ಷ್ಮಿ ಎಂಬ ಸಹೋದರಿ ಇದ್ದಾರೆ. ಇವರ ಅಜ್ಜ ಮಲ್ಲಪ್ಪ ಕರವೀರಪ್ಪ ಕುಲಕರ್ಣಿ 4 ಬಾರಿ ನವಲಗುಂದ ಕ್ಷೇತ್ರದ ಎಂಎಲ್ಎ ಆಗಿದ್ರು. ಇವರದ್ದು ಲಿಂಗಾಯತ ಸಮುದಾಯ. ಬಳ್ಳಾರಿಯಲ್ಲಿ SSLC, ಧಾರವಾಡದಲ್ಲಿ ಡಿಗ್ರಿ. ಕಾಲೇಜು ದಿನಗಳಲ್ಲೇ ವಿದ್ಯಾರ್ಥಿ ನಾಯಕ. ವಿನಯ್ ಕುಲಕರ್ಣಿ 1984-85ರಲ್ಲಿ ಬಳ್ಳಾರಿಯ ಸೆಂಟ್ ಜಾನ್ಸ್ ಶಾಲೆಯಲ್ಲಿ SSLC ಮುಗಿಸಿದ್ರು. ಬಳಿಕ ಧಾರವಾಡದ JSS ಕಾಲೇಜಿನಲ್ಲಿ PUC ಓದಿದ್ರು. ನಂತರ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ BSc ಅಗ್ರಿಕಲ್ಚರ್ ಪದವಿಗೆ ಅಡ್ಮಿಷನ್ ಪಡೆದ್ರು. ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಗುರುತಿಸಿಕೊಂಡ ಇವರು ಮೊದಲ ವರ್ಷವೇ ಕಾಲೇಜು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಕೊನೆಗೆ ಡಿಗ್ರಿ ಕಂಪ್ಲೀಟ್ ಮಾಡದೆ ಕಾಲೇಜು ಬಿಟ್ರು. ಕೃಷಿಯಲ್ಲಿ ಆಸಕ್ತಿ, ಡೈರಿ ಬಿಸ್ನೆಸ್ಗೆ ಎಂಟ್ರಿ. ಕೃಷಿಯಲ್ಲಿ ಆಸಕ್ತಿ ಹೊಂದಿದ ವಿನಯ್ ಕುಲಕರ್ಣಿ ಆರಂಭದಲ್ಲಿ 6 ಹಸುಗಳೊಂದಿಗೆ ಡೈರಿ ಬಿಸ್ನೆಸ್ ಶುರು ಮಾಡಿದ್ರು. ಅದಕ್ಕೆ ವಿನಯ್ ಡೈರಿ ಫಾರ್ಮ್ ಅಂತ ಹೆಸರಿಟ್ರು. ಬಳಿಕ ತಮ್ಮ ಬಿಸ್ನೆಸ್ ವಿಸ್ತರಿಸಿ ಸಾವಿರಾರು ಹಸು, ಎಮ್ಮೆ, ಕುರಿಗಳನ್ನ ಸಾಕಿದ್ರು. 1998ರಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ, 2000ರಲ್ಲಿ ZP ಮೆಂಬರ್, ಬಳಿಕ ಉಪಾಧ್ಯಕ್ಷ. ಇಂಥ ವಿನಯ್ ಕುಲಕರ್ಣಿ 1998ರಲ್ಲಿ ಧಾರವಾಡ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ್ರು. ಬಳಿಕ 2000ನೇ ಇಸವಿಯಲ್ಲಿ ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದ್ರು. 2002ರಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನವೂ ಒಲಿದು ಬಂತು. 2004ರಲ್ಲಿ ಸಿಗ್ಲಿಲ್ಲ ಕಾಂಗ್ರೆಸ್ ಟಿಕೆಟ್. ಪಕ್ಷೇತರರಾಗಿಯೇ ಸ್ಪರ್ಧಿಸಿ ಗೆಲುವು. 2004ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಬಯಸಿದ್ರು ಕುಲಕರ್ಣಿ. ಆದ್ರೆ ಟಿಕೆಟ್ ಸಿಗ್ಲಿಲ್ಲ. ಹೀಗಾಗಿ ಪಕ್ಷೇತರರಾಗಿಯೇ ಕಣಕ್ಕಿಳಿದ್ರು. ರಿಸಲ್ಟ್ ಬಂದಾಗ 3230 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ತಮ್ಮ 36ನೇ ವಯಸ್ಸಲ್ಲಿ ವಿಧಾನಸಭೆ ಪ್ರವೇಶಿಸಿದ್ರು. 2008ರಲ್ಲಿ ಸಣ್ಣ ಅಂತರದ ಸೋಲು. 2008ರಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆಗೊಂಡಾಗ ಧಾರವಾಡ ಗ್ರಾಮೀಣ ಕ್ಷೇತ್ರ ರದ್ದಾಯಿತು. ಹೀಗಾಗಿ ಧಾರವಾಡ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ವಿನಯ್ ಕುಲಕರ್ಣಿ. ಆದ್ರೆ ಬಿಜೆಪಿಯ ಸೀಮಾ ಮಸೂಟಿ ವಿರುದ್ಧ ಕೇವಲ 723 ಮತಗಳ ಅಂತರದಿಂದ ಸೋಲಬೇಕಾಯಿತು. 2013ರಲ್ಲಿ ಗೆಲುವು, 2ನೇ ಬಾರಿ ಎಂಎಲ್ಎ. 2014ರಲ್ಲಿ ಲೋಕ ಸೋಲು, ಮಂತ್ರಿ. 2013ರ ವಿಧಾನಸಭೆ ಚುನಾವಣೆ ವೇಳೆ ಮತ್ತೊಮ್ಮೆ ಧಾರವಾಡ ಕ್ಷೇತ್ರದಿಂದ ಕಣಕ್ಕಿಳಿದ ವಿನಯ್ ಕುಲಕರ್ಣಿ 18,320 ವೋಟ್ಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. 2ನೇ ಬಾರಿ ಎಂಎಲ್ಎ ಆದ್ರು. ಈ ಟೈಮಲ್ಲೇ ವೈಶುದೀಪ ಫೌಂಡೇಶನ್ ಸ್ಥಾಪಿಸಿ ಕ್ಷೇತ್ರದ ಜನರಿಗೆ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಆಂಬ್ಯುಲೆನ್ಸ್ ಸೇವೆಗಳನ್ನ ಕೊಟ್ರು. ನಂತರ 2014ರ ಲೋಕಸಭೆ ಚುನಾವಣೆ ಬಂದಾಗ ಬಿಜೆಪಿಯ ಪ್ರಹ್ಲಾದ್ ಜೋಶಿ ವಿರುದ್ಧ ವಿನಯ್ ಕುಲಕರ್ಣಿಯನ್ನ ಧಾರವಾಡದಿಂದ ಕಣಕ್ಕಿಳಿಸಿತು ಕಾಂಗ್ರೆಸ್. ಆದ್ರೆ ಜೋಶಿ ವಿರುದ್ಧ ಕುಲಕರ್ಣಿ ಸೋಲಬೇಕಾಯಿತು. ಹೀಗಾಗಿ ಶಾಸಕರಾಗಿಯೇ ಮುಂದುವರೆದ್ರು. ಇಂಥ ವಿನಯ್ ಕುಲಕರ್ಣಿಯನ್ನ 2015ರ ಕೊನೆಯಲ್ಲಿ ಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯ. ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾದ್ರು. ಜೊತೆಗೆ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆದ್ರು. 2016ರಲ್ಲಿ ಯೋಗೇಶ್ ಗೌಡ ಹತ್ಯೆ. ವಿನಯ್ ಕುಲಕರ್ಣಿ ಹೇಳಿದ್ದೇನು? ಅದು 2016ರ ಜೂನ್ 15ನೇ ತಾರೀಕು.
ಸಮಯ ಬೆಳಗ್ಗೆ 7:30. ಧಾರವಾಡ ಹೊರವಲಯದ ಸಪ್ತಾಪುರದ ಉದಯ್ ಜಿಮ್ ಬಳಿ ಬಿಜೆಪಿ ಮುಖಂಡ ಮತ್ತು ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಅವರನ್ನ ದುಷ್ಕರ್ಮಿಗಳು ಹತ್ಯೆಗೈದ್ರು. ತನಿಖೆಗಿಳಿದ ಪೊಲೀಸರು 6 ಜನರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಅದರಲ್ಲಿ ಆಸ್ತಿ ವಿಚಾರಕ್ಕೆ ಕೊಲೆ ಆಗಿದೆ ಅಂತ ಉಲ್ಲೇಖಿಸಲಾಗಿತ್ತು. ಆದ್ರೆ ಹತ್ಯೆ ಹಿಂದೆ ಸಚಿವ ವಿನಯ್ ಕುಲಕರ್ಣಿ ಕೈವಾಡವಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂತು. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿದ್ದ ವಿನಯ್ ಕುಲಕರ್ಣಿ, ನಂಗೂ ಯೋಗೇಶ್ ಗೌಡಗೂ 16 ವರ್ಷದ ಪರಿಚಯ. ಆದ್ರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ವೈಷಮ್ಯ ಇರಲಿಲ್ಲ. ಹೀಗಿದ್ರೂ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಿದ್ದಾರೆ ಗೊತ್ತಿಲ್ಲ. ನನ್ನ ಹೆಸರು FIR ನಲ್ಲಿದ್ಯಾ ಅಥವಾ ಚಾರ್ಜ್ ಶೀಟ್ ನಲ್ಲಿದ್ಯಾ ಅಥವಾ ನನ್ನ ವಿರುದ್ಧ ಯಾರಾದ್ರೂ ಸಾಕ್ಷಿ ಹೇಳಿದ್ದಾರಾ ಅನ್ನೋದು ವಿನಯ್ ಕುಲಕರ್ಣಿ ವಾದವಾಗಿತ್ತು. ಜೊತೆಗೆ ತನ್ನನ್ನ ರಾಜಕೀಯವಾಗಿ ಹಣಿಯಲು ಬಿಜೆಪಿ ಮಾಡ್ತಿರೋ ಷಡ್ಯಂತ್ರ ಇದು ಅಂತ ಆರೋಪಿಸಿದ್ರು. 2018ರ ವಿಧಾನಸಭೆ ಚುನಾವಣೆ ಸೋಲು, 2019ರಲ್ಲಿ ಲೋಕಸಭೆ ಚುನಾವಣೆ ಸೋಲು, ಯೋಗೇಶ್ ಗೌಡ ಹತ್ಯೆ ಆರೋಪವೋ ಅಥವಾ ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮದ ಹೋರಾಟದ ಎಫೆಕ್ಟೋ ಅಥವಾ ಆಡಳಿತ ವಿರೋಧಿ ಅಲೆಯೋ, 2018ರ ವಿಧಾನಸಭೆ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿ ದೊಡ್ಡ ಅಂತರದಲ್ಲಿ ಸೋತೋದ್ರು. ನಂತರ 2019ರಲ್ಲಿ ಲೋಕಸಭೆ ಚುನಾವಣೆ ಬಂದಾಗ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸಲೇಬೇಕು, ಹೀಗಾಗಿ ಪಕ್ಷ ಟಿಕೆಟ್ ಕೊಡದಿದ್ರೆ ಪಕ್ಷೇತರವಾಗಿಯೇ ಕಣಕ್ಕಿಳಿತೀನಿ ಅಂದ್ರು. ಕೊನೆಗೆ ವಿನಯ್ ಪಾಲಿಗೆನೆ ಟಿಕೆಟ್ ಘೋಷಣೆಯಾಯ್ತು. ಜಿದ್ದಿನ ಕಾಳಗದಲ್ಲಿ ಜೋಶಿ ವಿರುದ್ಧ ಮತ್ತೊಮ್ಮೆ ಸೋಲಬೇಕಾಯ್ತು. 2019ರಲ್ಲಿ ಸಿಬಿಐಗೆ ಹತ್ಯೆ ಕೇಸ್ ಹಸ್ತಾಂತರ, 2020ರಲ್ಲಿ ವಿನಯ್ ಕುಲಕರ್ಣಿ ಬಂಧನ, 2019ರಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ 2 ತಿಂಗಳಲ್ಲಿ ಯೋಗೇಶ್ ಗೌಡ ಹತ್ಯೆ ಕೇಸನ್ನ ಸಿಬಿಐಗೆ ಹಸ್ತಾಂತರಿಸಲಾಯಿತು. ತನಿಖೆಗಿಳಿದ ಸಿಬಿಐ ಹಲವರನ್ನ ವಿಚಾರಣೆ ನಡೆಸಿತು. 2020ರ ನವೆಂಬರ್ 5ನೇ ತಾರೀಕು ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡಿತು. ಹುಟ್ಟುಹಬ್ಬಕ್ಕೂ 2 ದಿನ ಮುಂಚೆ ಬೆಳಗಾವಿಯ ಹಿಂಡಲಗ ಜೈಲು ಸೇರಿದ್ರು ಕುಲಕರ್ಣಿ. 2021ರಲ್ಲಿ ಬೇಲ್, ಜೈಲಿನಿಂದ ರಿಲೀಸ್, ಧಾರವಾಡ ಪ್ರವೇಶಿಸದಂತೆ ನಿರ್ಬಂಧ. ಸುಮಾರು 9 ತಿಂಗಳು ಜೈಲಲ್ಲಿದ್ದ ವಿನಯ್ ಕುಲಕರ್ಣಿ 2021ರ ಮಧ್ಯಭಾಗದಲ್ಲಿ ಷರತ್ತುಬದ್ಧ ಜಾಮೀನು ಪಡೆದು ರಿಲೀಸ್ ಆದ್ರು. ಜೈಲಿಂದ ಬಂದ ಕುಲಕರ್ಣಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಖಿ ಕಟ್ಟಿ ಬರಮಾಡ್ಕೊಂಡ್ರೆ ಕೆಲ ಸ್ವಾಮೀಜಿಗಳು ಹಾರ ಹಾಕಿ ಸ್ವಾಗತಿಸಿದ್ರು. ಡಿಕೆ ಶಿವಕುಮಾರ್ ಮಾತನಾಡಿ, ವಿನಯ್ ಪರ ಕಾಂಗ್ರೆಸ್ ಪಕ್ಷ ನಿಲ್ಲುತ್ತೆ ಅಂದ್ರು. ಅಂದ್ಹಾಗೆ ಕೋರ್ಟ್ನ ಅನುಮತಿ ಪಡೆಯದೆ ಧಾರವಾಡ ಜಿಲ್ಲೆ ಪ್ರವೇಶಿಸುವಂತಿಲ್ಲ, ಸಾಕ್ಷ್ಯ ನಾಶ ಮಾಡುವಂತಿಲ್ಲ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಿಲ್ಲ ಅನ್ನೋದು ಇವರಿಗೆ ವಿಧಿಸಿದ ಷರತ್ತುಗಳಾಗಿದ್ವು. 2023ರಲ್ಲೂ ಸಿಕ್ಕಿತು ಕಾಂಗ್ರೆಸ್ ಟಿಕೆಟ್. ಕ್ಷೇತ್ರಕ್ಕೆ ಬಾರದೆ ಇದ್ರು ಗೆದ್ದು ಬೀಗಿದ್ರು. 2023ರ ವಿಧಾನಸಭೆ ಚುನಾವಣೆ ಬಂದಾಗ ಧಾರವಾಡ ಕ್ಷೇತ್ರದ ಟಿಕೆಟ್ ಅನ್ನ ವಿನಯ್ ಕುಲಕರ್ಣಿಗೆ ಕೊಡ್ತು ಕಾಂಗ್ರೆಸ್. ಜಿಲ್ಲೆಗೆ ಕಾಲಿಡಲು ಅವಕಾಶ ಇಲ್ದಿದ್ರು ಟಿಕೆಟ್ ಪಡೆದ ಕುಲಕರ್ಣಿ ಪರ ಹೆಂಡತಿ ಮಕ್ಕಳು ಬಿರುಸಿನ ಪ್ರಚಾರ ಮಾಡಿದ್ರು. ರಿಸಲ್ಟ್ ಬಂದಾಗ 18,037 ಓಟ್ಗಳ ಅಂತರದಿಂದ ಗೆದ್ದು ಬೀಗಿದ್ರು. 3ನೇ ಬಾರಿ MLA ಆದ್ರು. ನಂತರ ಐಶ್ವರ್ಯ ಗೌಡ ಚಿನ್ನ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ರು. ಸಾಕ್ಷಿಗಳಿಗೆ ಬೆದರಿಕೆ, ಬೇಲ್ ಕ್ಯಾನ್ಸಲ್. ಯೋಗೇಶ್ ಗೌಡ ಹತ್ಯೆ ಕೇಸ್ನ ಸಾಕ್ಷಿಗಳನ್ನ ಸಂಪರ್ಕಿಸಲು ಮತ್ತು ಅವರ ಮೇಲೆ ಪ್ರಭಾವ ಬೀರಲು ಯತ್ನಿಸಿದ ಆರೋಪ ವಿನಯ್ ಕುಲಕರ್ಣಿ ಮೇಲೆ ಕೇಳಿಬಂತು. ಇದರ ಬೆನ್ನಲ್ಲೇ 2025ರ ಮಧ್ಯಭಾಗದಲ್ಲಿ ಬೇಲ್ ಕ್ಯಾನ್ಸಲ್ ಮಾಡ್ತು ಸುಪ್ರೀಂ ಕೋರ್ಟ್. ಹೀಗಾಗಿ ಮತ್ತೆ ಜೈಲು ಸೇರ್ಬೇಕಾಯ್ತು. 2026ರಲ್ಲಿ ದೋಷಿ, ಜೀವಾವಧಿ ಶಿಕ್ಷೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ 2026ರಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರನ್ನ ಅಪರಾಧಿಗಳು ಅಂತ ತೀರ್ಪು ಕೊಡ್ತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ವಿನಯ್ ಕುಲಕರ್ಣಿ, ಕೋರ್ಟ್ ತೀರ್ಪಿಗೆ ನಾನು ತಲೆ ಬಾಗ್ತೀನಿ, ಕಾನೂನು ಹೋರಾಟದ ಬಗ್ಗೆ ಮುಂದೆ ನೋಡೋಣ ಅಂತ ಹೇಳಿದ್ರು. ಅಂದ್ಹಾಗೆ 17 ಅಪರಾಧಿಗಳಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾದ್ರೆ 17ನೇ ಆರೋಪಿ ಇನ್ಸ್ಪೆಕ್ಟರ್ ಚೆನ್ನಕೇಶವ ಟಿಂಗರಿಕರ್ಗೆ
7 ವರ್ಷ ಜೈಲು ಶಿಕ್ಷೆ ಆಗಿದೆ. ಪತ್ನಿ ಮಕ್ಕಳು ಯಾರು, ಆಸ್ತಿ ಎಷ್ಟು? ವಿನಯ್ ಕುಲಕರ್ಣಿ ಪತ್ನಿ ಹೆಸರು ಶಿವಲೀಲಾ. ಇವರಿಗೆ 3 ಮಕ್ಕಳು, ವೈಶಾಲಿ ಕುಲಕರ್ಣಿ, ದೀಪಾಲಿ ಕುಲಕರ್ಣಿ ಮತ್ತು ಹೇಮಂತ್ ಕುಲಕರ್ಣಿ. ಇವರು ತಮ್ಮ ಕುಟುಂಬದ ಬಳಿ 19 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ವಿನಯ್ ಕುಲಕರ್ಣಿ ಜೀವನದ ಹಾದಿ ಹೇಗಿದೆ, ಯೋಗೇಶ್ ಗೌಡ ಬಗ್ಗೆ ಹೇಳೋದೇನು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.